ಪ್ರತಿಯೊಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ಜೀವನದಲ್ಲಿ ಎಸ್ಎಸ್ಎಲ್ಸಿ ಅನ್ನೋದು ಪ್ರಮುಖ ಘಟ್ಟ. ವರ್ಷಪೂರ್ತಿ ಶ್ರಮಪಟ್ಟು ಓದಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡಿರ್ತಾರೆ. ಪರೀಕ್ಷೆ ಸಮೀಪಿಸಿದಂತೆ ಪ್ರಶ್ನೆ ಪತ್ರಿಕೆ ಕಷ್ಟ ಇರಬಹುದಾ, ಎಷ್ಟು ಮಾರ್ಕ್ಸ್ ಬರಬಹುದು ಎಂಬೆಲ್ಲ ಪ್ರಶ್ನೆಗಳು ಕಾಡುವುದು ಸಹಜ. ಆದರೆ ಕೊಡಗಿನ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಹಾಲ್ ಟಿಕೆಟ್ ಸಿಗದೆ ಕಣ್ಣೀರಿಡುವಂತಾಗಿದೆ. ಇಬ್ಬರ ಶ್ರಮಕ್ಕೂ ತಣ್ಣೀರೆರಚಿದಂತಾಗಿದೆ. ಕೊಡಗಿನಲ್ಲಿ ಈ ಬಾರಿ 6,183 ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರ ಪ್ರವೇಶಿಸಿದ್ದರೆ, ಬೆಟ್ಟಗೇರಿ ಉದಯ ಪ್ರೌಢಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಬೆಳ್ಳಂಬೆಳಗ್ಗೆ ರಸ್ತೆ ಬದಿ ನಿಂತು ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಿ ಎಂದು ಗೋಗರೆಯುತ್ತಿದ್ದ ದೃಶ್ಯ ಕಂಡುಬಂತು. ಉದಯ ಪ್ರೌಢಶಾಲೆಯ 17 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಬೇಕಿತ್ತು. ಆದರೆ ಶಾಲಾ ಆಡಳಿತ ಮಂಡಳಿಯ ಎಡವಟ್ಟಿನಿಂದಾಗಿ ಇಬ್ಬರು ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಗಲಿಲ್ಲ. ಇದು ವಿದ್ಯಾರ್ಥಿಗಳ ಪೋಷಕರನ್ನು ಕೆರಳಿಸಿತು. ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪೋಷಕರು ಹಾಗೂ ಸ್ಥಳೀಯರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕಾಗಮಿಸುವಂತೆ ಒತ್ತಾಯಿಸಿದರು. ತಪ್ಪಿದ್ದಲ್ಲಿ ರಸ್ತೆ ತಡೆದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು. ಸರ್, ನಾವು ಬೆಳಿಗ್ಗೆ 8 ಗಂಟೆಯಿಂದ ಇದ್ದೀವಿ. ನಾವು ನನಗೆ ನ್ಯಾಯ ಕೊಡ್ಲಿ, 2 ಮಕ್ಕಳಿಗೆ ನ್ಯಾಯ ಸಿಗ್ಲಿ, ಅವ್ರು ಬರ್ಲಿ. ಸರ್, ನಾವು ತೊಂದರೆ ಮಾಡ್ತೀವಿ, 2 ಮಕ್ಕಳಿಗೆ ನ್ಯಾಯ ಕೊಡ್ತೀವಿ. ಇವಾಗ ಮ್ಯಾನೇಜ್ ಇವಾಗ ಶಾಲೆಯಲ್ಲಿ ಏನೆಲ್ಲ ಬೆಳವಣಿಗೆ ಮಾಡ್ತೀವಿ, ನಮ್ಮ ಜೊತೆ ನೀವು ಇದ್ರಲ್ಲ. 17 ಮಕ್ಕಳಲ್ಲಿ 15 ಮಕ್ಕಳಿಗೆ ಬಂದಿದೆ, ಪರ್ಮಿಷನ್ ಬಂದಿದೆ. ಇನ್ನು 2 ಮಕ್ಕಳಿಗೆ ಬಂದಿಲ್ಲ. ಯಾಕೆ ಅಂತ ಹೇಳ್ತಾರೆ ಅವರು ನಾವು ಅದನ್ನು ಪ್ರಶ್ನೆ ಮಾಡ್ತಾನೆ ಬಂದಿದ್ದೀವಿ. ಪ್ರಶ್ನೆ ಮಾಡ್ದು ಬಂದರೂ ಸಮೇತ ಹಾಲ್ ಟಿಕೆಟ್ ಬಂದಿದೆ, ಮಕ್ಕಳು ಅದನ್ನು ಹಾಳು ಮಾಡ್ತಾರೆ, ಆ ಥರ ಒಂದು ರೀಸನ್ ಕೊಟ್ಕೊಂಡು ಬಂದರು. ನಿನ್ನೆ ಅವ್ರದ್ದು ಹೆಡ್ ಮಾಸ್ಟರ್ನ ಕೇಳುವತ್ತಿಗೆ ಅವ್ರು ಹೇಳಿದ್ರು ಅದರ ಆಡಳಿತ ಈಗ ಮಾಡ್ತಾ ಇದ್ದಾರಲ್ಲ ಅನುದೀಪ್ ಅವರು ಬಂದುಬಿಟ್ಟು ಹಾಲ್ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದರು. ನಾವು ಅದನ್ನು ಒಪ್ಕೊಂಡ್ವಿ. ಅವರು ಒಂದು ನಡೆಸ್ತಾ ಇದ್ದಾರೆ, ಸ್ಕೂಲ್ ನಡೆಸ್ತಾ ಇದ್ದಾರೆ, ಏನು ಕೊಡ್ಬೋದು ಅಂತ ಹೇಳಿಬಿಟ್ಟು. ಅವರು ಸಾಯಂಕಾಲ ತನಕ ಬಂದಿಲ್ಲ. ಇವತ್ತು ಬೆಳಿಗ್ಗೆ ನಮ್ಮ ಮಕ್ಕಳ ಜೊತೆಲ್ಲ ನಿನ್ನ ಸಾಯಂಕಾಲ ಹೇಳಿ ಕಳಿಸಿದ್ದಾರೆ, ನೀವು ಅದನ್ನು ಹಾಳು ಮಾಡ್ತೀರಾ, ನಾಳೆ ಬೆಳಿಗ್ಗೆ ನಾವು ಬಸ್ಸಲ್ಲಿ ಹೋಗೋತ್ತಿಗೆ ಅದನ್ನು ಕೊಡ್ತೀವಿ ತಗೊಂಡು. ನಾವು ಬೆಳಿಗ್ಗೆ ನಾನು ಮಗಳನ್ನ ಕರ್ಕೊಂಡು ಬರುವತ್ತಿಗೆ ನನಗೆ ನಮ್ಮ ಊರಿನವರೊಬ್ಬರು ಫೋನ್ ಮಾಡಿದ್ರು, ಈ ಥರ ಸಮಸ್ಯೆ ಆಗಿದೆ, ನಿನ್ನ ಮಗಳಿಗೆ ಹಾಲ್ ಟಿಕೆಟ್ ಬಂದುಂಟ ಅಂತ. ಅದನ್ನು ನಾನು ಹೇಳಿದೆ, ನನಗೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ, ಸ್ಕೂಲ್ ಇವತ್ತು ಬೆಳಿಗ್ಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಇಲ್ಲಿ ಬಂದು ನೋಡೋತ್ತಿಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. 15 ಮಕ್ಕಳಿಗೆ ಬಂದಿದೆ, ಇನ್ನು 2 ಮಕ್ಕಳಿಗೆ ಬಂದಿಲ್ಲ. ಇವತ್ತು ಬೆಳಿಗ್ಗೆ ಎಲ್ಲ ಮಕ್ಕಳಿಗೆ ಇವತ್ತು ಬೆಳಿಗ್ಗೆ ಅದು ನಾನು ಬಲಾತ್ಕಾರದಲ್ಲಿ ಒಂದು ಫೋಟೋನೂ ತಗೊಂಡಿದ್ದೀನಿ, ನನ್ನ ಮಗಳದನ್ನು ತಗೊಂಡಿದ್ದೀನಿ. ಬಾಕಿ ಈ 2 ಮಕ್ಕಳಿಗೆ ಸಿಕ್ಕಿಲ್ಲ. ಇಲ್ಲಿಂದ ಶಿಕ್ಷಣ ಇಲಾಖೆಯಿಂದ ಅನುಮತಿ ಇಲ್ಲ ಅಂತ ನಮಗೆ ಇವಾಗ ಗೊತ್ತಾಗಿರೋದು, ಮಾನ್ಯತೆನೇ ಇಲ್ಲ ಅಂತೇಳಿ. ಅದೇ ಹೇಳ್ತಾ ಇರೋದು, ಇದು ನಮಗೆ ಗೊತ್ತಿಲ್ಲದ ವಿಚಾರ. ಇದು ಕೋರ್ಟ್ ಇಂದ ಇವರೇನೋ ಈ ಮಕ್ಕಳಿಗೆ ಬೇರೆ ಸ್ಕೂಲ್ ಮುಖಾಂತರ ಇವರು ಕೊಟ್ಟಿರೋದಂತೆ. ಆದರೆ ಇದನ್ನು ತಿಳಿಸಬೇಕಾಗಿದ್ದ ಕರ್ತವ್ಯ ಯಾರಿಗೆ ಸರ್? ಕರ್ತವ್ಯ ಯಾರ್ದು? ಪೋಷಕರ ಮೀಟಿಂಗ್ ಕರೆಸ್ತಾರೆ, ಫೀಸ್ದ ಬಗ್ಗೆ ಮಾಹಿತಿ ಕೊಡ್ತಾರೆ. ಇದರ ಬಗ್ಗೆ ಮಾಹಿತಿ ಕೊಡಲಿಲ್ಲ, ನಮ್ಮ ಶಾಲೆಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ನಾವು ನಮ್ಮ ಮಕ್ಕಳಿಗೆ ನಿನ್ನೆ 8 ಗಂಟೆಗೆ ಸಿಕ್ಕಿರೋದು, ರಾತ್ರಿ ಬಂದಿರೋದು. ಸೊ ಅವರು ಹೇಳಿರೋದೇನು ನಮ್ಮ ಹತ್ರ ಮಕ್ಕಳು ಅದನ್ನು ಹಾಳು ಮಾಡುವ ಒಂದು ಇದರಲ್ಲಿ ನಾವು ಕೊಡುವಾಗಿಲ್ಲ, ಯಾವುದು ಹಾಲ್ ಟಿಕೆಟನ್ನು ಕೊಡುವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಗುಪ್ತವಾಗಿ ಇಟ್ಟಿದ್ದು ಅಂತ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ. ಆದರೆ ಈ ಥರ ಒಳಗಿನ ಈ ಗುಪ್ತ ಮರ್ಮಾಂಗ ಗೊತ್ತಾಗಿರೋದು ಇವಾಗ. ಆದುದರಿಂದ ಈ ಮಕ್ಕಳಿಗೆ ಏನಾಗಿದೆ ಇವತ್ತೊಂದು ಪರೀಕ್ಷೆ ಮಿಸ್ ಆದರೆ ನಿಮಗೆಲ್ಲರಿಗೂ ಗೊತ್ತು. ಶಿಕ್ಷಣ ಇಲಾಖೆಯವರಿಗೂ ಹಾಗೆ ನನ್ನ ಸಂಬಂಧಪಟ್ಟ ಅಧಿಕಾರಿಗಳು ನಾವು ತಿಳಿಸುವುದೇನೆಂದರೆ, ಈ ಇಬ್ಬರು ಮಕ್ಕಳಿಗೆ ಪರೀಕ್ಷೆ ಬರೀಲಿಕ್ಕೆ ಯಾವ ರೀತಿಯ ಅನುಮತಿ ಕೊಡಬೇಕು ಅಂತ ಹೇಳಿದರೆ, ಇವಾಗ ಒಂದು ಸಬ್ಜೆಕ್ಟ್ ಬರೆದರೆ ಮುಂದಿನ ದಿನಗಳಲ್ಲಿ ಏಪ್ರಿಲ್ ಬರೆದರೆ ಅವರು ಏನಾಗ್ತದೆ ಅಂತ ಹೇಳಿದರೆ ಸಪ್ಲಿಮೆಂಟರಿ ಆಗುತ್ತೆ, ಅನುತ್ತೀರ್ಣ ಅಂತೇಳಿ ಬರುತ್ತೆ. ಆದುದರಿಂದ ಮುಂದಿನ ದಿನದಲ್ಲಿ ಅವರಿಗೆ ಅನುಮತಿ ಮಾಡಿ ಕೊಡುವವರೆಗೆ ನಮ್ಮ ಈ ಹೋರಾಟ ಮುಂದುವರಿಯುತ್ತೆ. ಸೊ ಈ ಹೋರಾಟಕ್ಕೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಬರವಣಿಗೆ ಮೂಲಕ ಲಿಖಿತವಾಗಿ ಬರೆದು ಕೊಡುವುದರ ಮೂಲಕ ನಮ್ಮ ಈ ಹೋರಾಟ ಮಕ್ಕಳ ಪರವಾಗಿ ನಿಂತು ಅದು ನಾವು ಯಾವ ರೀತಿಯಲ್ಲೂ ನಾವು ಅದನ್ನು ಕಾನೂನು ಪರವಾಗಿ ಎದುರಿಸಲು ಸಜ್ಜರಾಗಿದ್ದೇವೆ. ಸಮಯ ಕಳೆದಂತೆ ಇತ್ತ ಮೊದಲ ಪರೀಕ್ಷೆ ಮುಗಿದೇ ಹೋಗಿತ್ತು. ಅತ್ತ ಹೆಗಲಿಗೆ ಬ್ಯಾಗ್ ಏರಿಸಿಕೊಂಡು ನಿಂತಿದ್ದ ವಿದ್ಯಾರ್ಥಿಗಳ ಮೊಗದಲ್ಲಿ ದುಃಖ ಮಡುಗಟ್ಟಿತ್ತು. ಮಧ್ಯಾಹ್ನದ ಹೊತ್ತಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಶಾಲೆಗೆ ಆಗಮಿಸಿದ್ರು. ಪೋಷಕರು ಅಧಿಕಾರಿಯ ಎದುರು ತಮ್ಮ ಅಳಲು ತೋಡಿಕೊಂಡರು. ಇದು ಏನಿದೆ, ಇದು ಕ್ಲಿಯರ್ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಸೊ ಇದು ಅನಧಿಕೃತ ಶಾಲೆ 9-10ನೇ ತರಗತಿ ನಡೀತಾ ಇದೆ ಅಂತೇಳಿ ಕಳೆದ ವರ್ಷ BO ಕಚೇರಿಯಿಂದ ನೋಟಿಫೈ ಮಾಡಿದ್ದೀವಿ. ನಾನು ಇರಲಿಲ್ಲ,
ಮೊದಲು ಮಾಡಿದ್ದಾರೆ ಸರ್. ಸೊ ಕಳೆದ ವರ್ಷವೂ ಕೂಡ ಕೋರ್ಟಲ್ಲಿ ಆದೇಶ ತಂದು ಪರೀಕ್ಷೆಯನ್ನು ಮಕ್ಳಿಗೆ ಬರೆಸಿದ್ದಾರೆ. ಈ ವರ್ಷವೂ ಕೂಡ ಏನು ಮಾಡಿದ್ದಾರೆ, 16ನೇ ತಾರೀಕು ಸಾಯಂಕಾಲ 5:30 ಗಂಟೆಗೆ ನಮಗೆ ಲೆಟ್ರನ್ನ ವಾಟ್ಸಪ್ಪಲ್ಲಿ ಕಳಿಸಿದ್ರು. 16 ಮೊನ್ನೆ ನಾವು ಇದನ್ನ ಡೈರೆಕ್ಟ್ರಿಗೆ ಬಂತು, ರೆಸ್ಪಾಂಡೆಂಟು ಇದ್ರ ಉತ್ತರ ಹೇಳಬೇಕು ಅಂತ ಆಯಿತು. ಕೋರ್ಟ್ ಲೆಟ್ರ್ ಬಂದ ಮೇಲೆ ಏನಾಯಿತು, ಡೈರೆಕ್ಟ್ರಿಗೆ ನಮ್ಮ ಇಲಾಖಾ ಅಧಿಕಾರಿಗಳು ಏನು ಮಾಡಿದ್ರು, ಮಾರ್ಕ್ ಮಾಡಿ ಕೊಟ್ಟು ಸ್ಯಾಡ್ಸಲ್ಲಿರೋ ಮಕ್ಕಳನ್ನ ಎಂಟ್ರಿ ಮಾಡಿ ಅಂತಂದರು. ಹೇಳ್ಬಿಡ್ತೀನಿ ಒಂದು ನಿಮಿಷ. ಸ್ಯಾಡ್ಸಲ್ಲಿರೋದು 5 ಮಕ್ಕಳು. ಉದಯ ಬೆಟಗೇರಿ ಕನ್ನಡ ಮಾಧ್ಯಮ ಶಾಲೆ ಮುಚ್ಚಿರೋ ಶಾಲೆಗೆ ಇವರು ಏನು ಮಾಡಿದ್ರು, 5 ಮಕ್ಕಳನ್ನ ಅಲ್ಲಿ ಎಂಟ್ರಿ ಮಾಡಿದರು, ಕ್ಲೋಸ್ ಆಗಿರೋ ಸ್ಕೂಲು. ಅವ್ರು 5 ಮಕ್ಕಳಿಗೆ ಅಂತೇಳಿ ಆದೇಶ ಕೊಟ್ಟರು ಸರ್. ಬರೀ 5 ಮಕ್ಕಳು ಕನ್ನಡ ಮೀಡಿಯಂ ಶಾಲೆಗೆ ನಾನು ಹೇಳ್ಬಿಡ್ತೀನಿ, ಆಮೇಲೆ ಮಾತಾಡಿ ಸರ್ ದಯವಿಟ್ಟು. ಕನ್ನಡ ಮೀಡಿಯಂಗೆ 5 ಮಕ್ಕಳನ್ನ ಎಂಟ್ರಿ ಮಾಡಿದ್ರು. ಇವರು ಹೇಳಿದ್ರು, ರೆಡ್ ಮಾಸ್ಟರ್ ಹೇಳಿದ್ರು, ಈ ಆಡಳಿತ ಮಂಡಳಿ ಹೇಳ್ತು ನಮ್ಮದು 17 ಮಕ್ಕಳಿದ್ದಾರೆ ಅಂದರು. ನನ್ನ ಲಾಗಿನಲ್ಲಿ ಸಿನ್ಸ್ ಫ್ರಮ್ 2 years ಒಂದು ಮಗು ಇಲ್ಲ. ಯಾಕೆ ಮಗು ಇಲ್ಲ ಅಂದರೆ ಅನಧಿಕೃತ ಸ್ಕೂಲು ಲಾಗಿನ್ ಇಲ್ಲ. ಲಾಗಿನ್ ಇಲ್ಲದೆ ಇದ್ದಾಗ ನಮಗೆ ಮಾಹಿತಿ ತೋರಿಸೋದಿಲ್ಲ. ನಿನ್ನೆ 4:45 ಗಂಟೆಗೆ ಬ್ಯಾಕ್ ಎಂಡಲ್ಲಿ ನನಗೆ 15 ಮಕ್ಕಳದು ಉದಯ ಬೆಟಗೇರಿ ಪ್ರೌಢಶಾಲೆಯಲ್ಲಿ ತೋರಿಸ್ತು. ಈ 15 ಮಕ್ಕಳು ಪಟ್ಟಿ ಇಲ್ಲಿದೆ. ಈ 15 ಮಕ್ಕಳು ಪಟ್ಟಿನ ಮಾನ್ಯ ಆಯುಕ್ತರಿಗೆ ನಾನೇ ರಿಕ್ವೆಸ್ಟ್ ಮಾಡಿ 5 ಮಕ್ಕಳು ಪರೀಕ್ಷೆ ಆಗಿದೆ, 10 ಮಕ್ಳಿಗೆ ಬೇಕು ಅಂತೇಳಿ ಸರ್ ಹತ್ರ ಮಾತಾಡಿ 15 ಮಕ್ಕಳಿಗೂ ನಾವು ಅಡ್ಮಿಷನ್ ಟಿಕೆಟ್ ಇಶ್ಯೂ ಮಾಡುವಾಗ ರಾತ್ರಿ ಒಂದು 8:30 ಆಯಿತು. ಪರೀಕ್ಷೆಗೆಲ್ಲ ನಿನ್ನೆ ತಯಾರಿ ಮಾಡಿದ್ದು. ನಾಮಿನಲ್ ರೋಲು AML ಬೇರೆ ಬಂತು. ತಿರುಗಿ ಅದಕ್ಕೆ ಮಕ್ಳಿಗೆ ಬೇರೆ ಮಾಡಿ ಕೊಟ್ಟಿದ್ದೀವಿ. ನಮ್ಮ ಲಾಗಿನಲ್ಲಿ ಇವ್ರು ಎಂಟ್ರಿ ಮಾಡುವಾಗ ಇವರು ತಮಗೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ BO ಅಂತೇಳಿ ತಪ್ಪಾಗಿದೆ ಅಂತ. ನನ್ನ ಲಾಗಿನಲ್ಲಿ ಬಂದಿರೋದು ಇಷ್ಟು ಮಕ್ಕಳು, 15 ಮಕ್ಕಳಿದೆ. ಈ 15 ಮಕ್ಕಳಿಗೆ ಪರೀಕ್ಷೆ ಕೂರಿಸಿದ್ವಿ. ಈ ಶಾಲೆ ಅನಧಿಕೃತವಾಗಿ ನಡೀತಾ ಇದೆ. ಇಷ್ಟು ನಂದು ಮಾಹಿತಿ. ಇದರಲ್ಲಿ ಇಲಾಖೆಯಿಂದ ಯಾವುದೇ ತಪ್ಪು ವಂಚನೆ ಇಲ್ಲ. ಈಗ ಮಕ್ಕಳು ಇಬ್ಬರು ಪರೀಕ್ಷೆ ಬರೆಯೋದು ಏನಿದೆ, ನಮ್ಮ ಲಾಗಿನಲ್ಲಿ ಒಬ್ಬರಿಗೆ TC ಕೊಟ್ಟಿದ್ದಾರೆ, ಇನ್ನೊಬ್ಬರಿಗೆ ರಿಜೆಕ್ಟೆಡ್ 2024-25 ಆಗಿದೆ. ನಾನು ಬಂದು 5 months ಆಗಿದೆ. ಅಲ್ಲ ಸರ್, TC ಕೊಟ್ಟು ಫೀಸ್ಗೆ ಕಟ್ಕೊಂಡು ಯಾರು ಅಲ್ಲ, ನಮ್ಮ ಅನಧಿಕೃತ ಅಧ್ಯಾಪಕರು ಹೇಳಿದ್ರು ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ, ಮ್ಯಾನೇಜ್ಮೆಂಟ್ ನಿಮಗೆ ಅವರೆಲ್ಲ ಮಾಹಿತಿ ತಿಳಿಸಿದಾರೆ ಅಂತ ಇವಾಗ ಹೇಳಿದ್ರಲ್ಲ ಸರ್. ಈಗ TC ಸ್ಕೂಲೇ ಅನಧಿಕೃತ ಸರ್. ಅನಧಿಕೃತ ಅಂತ ಹೇಳ್ತೀರಾ ಸರ್? ಕ್ಲೋಸ್ ಮಾಡಿ, ಕಳೆದ ಸತಿಗಿಂತ ಕ್ಲೋಸ್ ಮಾಡಿಸಿ ಸರ್. ಫ್ರಮ್ 20 ವರ್ಷ ಆಯ್ತು, ಅದು ಮಾಡುವ. 20 ಆಯ್ತು, ಅದು ಮಾಡ್ತೀವಿ ಸರ್. 20 ವರ್ಷದಿಂದ ಸ್ಕೂಲ್ ಇದೆ. ಇದು ನಾವು ಬೇರೆ ಬೇರೆ ಕಾರಣಕ್ಕೆ 2010ರಲ್ಲಿ ಒಂದು ಸಿಸ್ಟಮ್ ಇತ್ತು, 17ರಲ್ಲಿ ಒಂದು ನಿಯಮ ಇತ್ತು, ಈಗಲೇ ಒಂದು ಸರ್. ನಿಯಮದ ಬಗ್ಗೆ ನಮಗೆ ಏನು ಅವಶ್ಯಕತೆ ಇಲ್ಲ. ನಮಗೆ ಒಂದು ಮಾತು ಇವಾಗ ನೋಡಿ, 15 ಮಕ್ಕಳಿಗೆ ನೀವು ಕೊಟ್ಟಿದ್ದೀರಿ ಅಲ್ವಾ? ಈ 2 ಮಕ್ಕಳು ಹೇಗೆ ರಿಜೆಕ್ಟ್ ಆಯ್ತು? ಅವರು ನನ್ನ ಹತ್ರ ಹೇಗೆ ಬಂತು? ಈ 15 ಮಕ್ಕಳು ಹೇಗೆ ಬಂತು? 2 ಮಕ್ಕಳು ಹೇಗೆ ಬಂತು? 15 ಮಕ್ಕಳಲ್ಲದೆ ನನ್ನ ಹತ್ರ 20 ಮಕ್ಕಳಿದ್ರು ನನ್ನ ಲಾಗಿನಲ್ಲಿ ಪರೀಕ್ಷೆ ಸಿಕ್ತಿತ್ತು. ಇವ್ರು ಲಾಗಿನಲ್ಲಿ ಎಷ್ಟು ಎಂಟ್ರಿ ಮಾಡಿದ್ದಾರೆ ಅಷ್ಟು 15 ಮಾತ್ರ ಎಂಟ್ರಿ ಮಾಡಿದ್ದಾರೆ. ಏನು ಸರ್, ಅದ್ರ ಮಾಹಿತಿ ಕೊಡಿ, ಅದ್ರ ಬಗ್ಗೆ ಹೇಳಿ. ನೀವು ಹೇಳಿ ಅದ್ರ ಬಗ್ಗೆ ನೀವು ಹೇಳಿ. ನನಗೆ ಇದೆ, ನಾನು ಇದನ್ನ ನೋಡೋದೇ ಇಲ್ಲ. ಈಗ ಶಿಕ್ಷಣ ಅಧಿಕಾರಿಗೆ ಹೋಗಿ 15 ಮಕ್ಕಳು ಒಂದು ನಿಮಿಷ. ಇದು ಮತ್ತು ಇದು ಅವರು ಇವ್ರ ಮೇಲೆ ಅವ್ರ ಮೇಲೆ ಹೇಳೋದಿಲ್ಲ, ದಯವಿಟ್ಟು ಬೇಸರ ಮಾಡ್ಕೋಬೇಡಿ. 17ಕ್ಕೂ ಕೊಡ್ತಿದ್ದು, 50 ಇದ್ರು ಕೊಡ್ತಿದ್ದು, ಎಂಟ್ರಿ ಇಲ್ಲ. TC ಕೊಟ್ಟ ಮೇಲೆ ನಾನು ಹೆಂಗ್ರಿ ಕೊಡಕ್ಕಾಗುತ್ತೆ? ರಿಜೆಕ್ಟ್ ಸರ್, ಒಂದ್ ನಿಮಿಷ. ರಿಜೆಕ್ಟ್ ಆದ್ಮೇಲೆ ಹೆಂಗ್ ಕೊಡಕ್ಕಾಗುತ್ತೆ? ನನಗೂ ಮಕ್ಳೇ ಕಣ್ರಿ, ನಿಮ್ಗೂ ಮಕ್ಳು. ದಯವಿಟ್ಟು ಸಹಕರಿಸಿ. ನೆಕ್ಸ್ಟ್ ನಾನು ಇಲಾಖೆಯವ್ರ ಜೊತೆ ನಾನು ಹೇಳ್ಬಿಡ್ತೀನಿ. ನಿಮ್ದೆಲ್ಲ ಆತಂಕನ ನಾನು ಹೇಳ್ತೀನಿ, ಆಮೇಲೆ ಹೇಳಿ. ಇಲಾಖೆ ಜೊತೆ ನಾನು DDPಗೆ ಹೇಳಿ ಮತ್ತೆ ಹೈಯರ್ ಆಫೀಸರ್ಸ್ಗೆ ಹೇಳಿ ಇವ್ರ ಪರೀಕ್ಷೆಗೆ ಏನು ಮಾಡಬೇಕು ಅಂತೇಳಿ, ಈ ಮಕ್ಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾನು ಮೇಲಾಧಿಕಾರಿಗಳಿಗೆ ಕ್ರಮ ಮಾಡಿ ಇದಕ್ಕೆ ಒಂದು ವ್ಯವಸ್ಥೆ ಏನು ನನ್ನ ಹಂತದಲ್ಲಿ ಮಾಡ್ಬೋದು, ನಾನು ಅದನ್ನ ಪ್ರಯತ್ನ ಮಾಡಿ ಅವರಿಗೆ ಅನುಕೂಲ ಮಾಡೋ ರೀತಿ ಮಾಡುವ. ಯಾವ ಸಂದರ್ಭದಲ್ಲಿ ಸರ್? ಸಂದರ್ಭ ಗೊತ್ತಿಲ್ಲ, ನಾನು ಬರೀಬೇಕಲ್ಲ ಸರ್. ಆಯ್ತು ಸರ್, ನೀವು ನಿಮ್ಮ ವಿಚಾರ ನೀವು ಈಗ ಹೇಳಿದಿರಲ್ವಾ?
ಇದರ ಬಗ್ಗೆ ನಮ್ಮ ಮುಖ್ಯೋಪಾಧ್ಯಾಯರು ನಿಮ್ಮ ಮಾಹಿತಿ ಹೇಳಿ. ಅವರ ಈ ವಿಚಾರದಲ್ಲಿ ನಿಮ್ಮ ನಿಮ್ಮ ಮಿಸ್ಟೇಕ್ಸ್ ಏನಿದೆ, ಈಗ ಅವರು ಹೇಳಿದ್ರು ನಿಮ್ಮ ಮಿಸ್ಟೇಕ್ಸ್, ಅವರಿಗೆ ನಿಮ್ಮನ್ನು ಯಾವುದಕ್ಕೂ ತಗೊಳ್ತಾ ಇಲ್ಲ, ಪರಿಗಣನೆಗೆ ತಗೊಳ್ತಾ ಇಲ್ಲ. ಆ ಸಂದರ್ಭ ನೀವು ಯಾವ ಸರ್ ಸ್ಕೂಲು 9-10ನೇ ತರಗತಿ ಇಲ್ಲ ಸರ್, ಅವ್ರು ಹೇಳಿ, ಅದಕ್ಕೆ ಅವ್ರು ರಿಪ್ಲೈ ಮಾಡ್ಲಿ ಸರ್. ನಾವೆಲ್ಲಾ ಪೇರೆಂಟ್ಸ್ಗೆ ನೋಟಿಫೈ ಮಾಡಿದೀವಿ. ಓಕೆ, ನೀವು ಕೇಳ್ಕೊಂಡಿಯೂ ಸಹ ಸ್ಕೂಲಿಗೆ ಸೇರಿಸಿದಿರಿ. ಸರ್ ನಮ್ಗೆ ಇವ್ರು ಇಲ್ಲಿಂದ ಇನ್ಫಾರ್ಮ್ ಏನ್ ಹೇಳ್ತಾ ಇದ್ರು ಅಂದ್ರೆ ನಮ್ಗೆ ಪರ್ಮಿಷನ್ ನಡೀತಾ ಇದೆ ಅಂತ ಹೇಳಿ ಒಂದು ಕಾಪಿನ ಇವ್ರು ನಮ್ಗೆ ಹಾಕಿದ್ರು ಸರ್ ಈ ವರ್ಷ. ಅದರಿಂದ ನಮ್ಮ ಮಕ್ಕಳನ್ನ ನಾವಿಲ್ಲಿ ಕಂಟಿನ್ಯೂ ಮಾಡಿರೋದು. ಗೊತ್ತಿಲ್ಲ ಇವ್ರು ಮಾಡಿರೋ ಮಿಸ್ಟೇಕ್, ನಿಮ್ ಮಿಸ್ಟೇಕ್ ನಾವ್ ಹೇಳ್ತಾ ಇದ್ದೀವಿ. ನಿಮ್ಮನ್ನು ನಾವು ದೂರಲಿಲ್ಲ ಸರ್. ನಾವು ಇವಾಗ ನೋಡಿ, ನೀವು ಇವಾಗ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡಿದಿರಿ ಸರ್. ನಿಮ್ಗೆ ಎಷ್ಟು ನೋವಾಗಿತ್ತು ನೋಡ್ರಿ. 1633 ಮಕ್ಕಳು ಪರೀಕ್ಷೆ ಬರೀತಾ ಇದ್ದಾರೆ. ನನ್ಗೆ ಈ 2 ಮಕ್ಕಳು ಏನು ಹೆಚ್ಚಾಗಿರ್ಲಿಲ್ಲ. ನಾನು ಬೆಳಿಗ್ಗೆ 7:30 ಟ್ರೆಸರಿ ಪೇಪರ್ ತಗೊಂಡು 8 ಸೆಂಟರ್ ಕೊಟ್ಟು ನೀವೆಲ್ಲ ಇಲ್ಲಿ ಇದೀರಿ ಅಂತ ನಂಗೆ ಗೊತ್ತು. ನಾನು ಪೇಪರ್ ಕೊಡ್ಲಾ, ಇಲ್ಲಿ ಬರ್ಲಾ, ಇಲ್ಲಿ ಬರ್ಲಿ ನಾನು. ಅಲ್ಲ, ನಾವು ಒಪ್ಕೊಂಡಿದ್ದೀವಿ ಸರ್. ನೀವು ಬಂದಿದ್ದಕ್ಕೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯವರು ಹಾಗೇನೆ ನಮ್ಮ ಈ ಒಂದು ವಿಷಯದಲ್ಲಿ ನಮಗೆ ಸಾಗಿಸಿ ಎಲ್ಲರಿಗೂ ನಾವು ಯಾವ ರೀತಿಯಲ್ಲಿ ನಾವು ಮಾತಿನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು. ಆದ್ರೆ ಸರ್ ಒಂದು ವಿಷಯ, ನೀವು ಅವ್ರ ಮಾತನ್ನು ಕೇಳ್ಬೇಕು ಸರ್. ಒಂದು ನಿಮಿಷ, ನೀವು ಹೇಳಿದಿರಲ್ವಾ, ಅವರು ನಿಮ್ಮ ಮಾತನ್ನು ಕೇಳಿದಿರಲ್ಲ, ಅವರು ನೀವು ಹೇಳಿ ಸರ್ ಏನಾಗಿದೆ ನಿಜ ಸ್ಥಿತಿ ಹೇಳಿ. ನೀವು ಹೇಳಿ, ಹೇಗೆ ಗೊತ್ತಾ, ಅವರು ಹೇಳಿದಿರಲ್ವಾ, ನೀವು ನಿಜ ಸ್ಥಿತಿ ಹೇಳಿ ನೋಡುವ. ಈ ಶಾಲೆ ಬಗ್ಗೆ ಹೇಳಿ, ನಿಮಗೆ ಗೊತ್ತಿದೆ ಸರ್. ಒಂದು ನಿಮಿಷ, ಬಂದಿದ್ದಿನಿಂದ ಓಕೆ, ನಾನು ಈ ಸ್ಕೂಲ್ದು ಲಾಗಿನ್ನೇ ನನ್ನ ಹತ್ರ ಇಲ್ಲ ಅಂದ್ರೆ ನಾನು ಓಪನ್ ಸರ್. ಅವರು ಒಂದ್ಸಲ ನಂಗೆ ರಿಪ್ಲೈ ಕೊಡ್ಲಿ ಸರ್. ಅವರು ಒಂದು ಜವಾಬ್ದಾರಿ ಇದ್ಬಿಟ್ಟು ಆ ಸ್ಥಾನ ಅಲ್ಲ ಸರ್, ಈಗ ನೀವು ಹೇಳ್ತಾ ಈಗ ಅನಧಿಕೃತ ಅಂತ ಹೇಳ್ತಿದ್ರ, ನಾವು ಮುಂದಿನ ದಿನಗಳಲ್ಲಿ ನಮ್ಮ ಇನ್ನೂ ಬಾಕಿ ಮಕ್ಕಳುಗಳು ಇದಾರೆ ಸರ್. ಒಂದ್ ನಿಮಿಷ, ಒಂದೇ ಒಂದ್ ನಿಮಿಷ. ಓಕೆ ಸರ್, 1 to 8 ಓಕೆ. ಇನ್ನು 9 to 10 ಗೆ ನಾವ್ ಏನ್ ಮಾಡ್ಬೇಕು? 8 ವರೆಗೆ ಓದಿಸ್ಬಿಟ್ಟು 9 to 10 ಗೆ 9 to 10 ಗೆ ಸರ್ ಸಿಗೋವರೆಗೆ ಸರ್ ಕೇಳಿ. ನಾನು BEO ಸ್ಕೂಲನ್ನ ಪರ್ಮಿಷನ್ ಕೊಡಕ್ಕೆ ಯಾವುದೇ ಲಾಗಿನ್ ಇಲ್ಲ. ನನ್ನನ್ನ ಆ ಪ್ರಶ್ನೆ ಕೇಳಿದ್ರೆ ನಂಗೆ ಗೊತ್ತಿಲ್ಲ. ನನಗೆ ಪರ್ಮಿಷನ್ ಕೊಡಕ್ ಲಾಗಿನೇ ಇಲ್ಲ. ನೀವು ಏನಿದ್ರೆ ಐಆರ್ ಆಫೀಸರ್. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ BEO ಮಹೇಶ್, ಇಬ್ಬರು ಮಕ್ಕಳ ಮಾಹಿತಿಯನ್ನು ಶಾಲೆಯವರು ದಾಖಲಿಸಿಲ್ಲ, ಆಗ ಆ ಇಬ್ಬರು ಮಕ್ಕಳೇ ಇಲ್ಲ ಎಂದಾಗುತ್ತದೆ. ಆದ್ರಿಂದ ಅವರು ನಮ್ಮ ಲಾಗಿನ್ಗೆ ಬಂದಿಲ್ಲ. ಒಬ್ಬ ವಿದ್ಯಾರ್ಥಿಗೆ TC ಮಂಜೂರು ಹಾಗೂ ಮತ್ತೊಬ್ಬ ವಿದ್ಯಾರ್ಥಿ 2024-25ರಲ್ಲಿ BEO ಕಡೆಯಿಂದ ರಿಜೆಕ್ಟ್ ಆಗಿರೋದಾಗಿ ತೋರಿಸಲಾಗ್ತಿದೆ. ಆ ಸಮಯದಲ್ಲಿ ನಾನು ಇಲ್ಲಿ ಕರ್ತವ್ಯದಲ್ಲಿರಲಿಲ್ಲ. ಇದು ನನ್ನಿಂದಾದ ತಪ್ಪಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಈ ವಿಚಾರವಾಗಿ ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ಅಗತ್ಯ ಕ್ರಮ ಕೈಗೊಳ್ಳೋದಾಗಿ ತಿಳಿಸಿದ್ರು. 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಗೆ ಕಳೆದ ವರ್ಷ ಮತ್ತು ಈ ವರ್ಷ ಕೋರ್ಟ್ ಮೂಲಕ ಅವರು ಪರೀಕ್ಷೆಯನ್ನು ಬರೀಲಿಕ್ಕೆ ಕೋರ್ಟು ಏನು ಆದೇಶ ಕೊಟ್ಟಿದೆ ಅದರ ಪ್ರಕಾರ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ಶಾಲೆಯವರು ಸ್ಯಾಟ್ಸಲ್ಲಿ ಮಕ್ಕಳಿಲ್ಲದ ಕಾರಣ ಸ್ಯಾಟ್ಸ್ ಇರಲಿಲ್ಲ ಸ್ಕೂಲಿಗೆ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸ್ಯಾಟ್ಸ್ ಇತ್ತು. ಆ ಸ್ಯಾಟ್ಸ್ಗೆ ಎಂಟ್ರಿ ಮಾಡಿಕೊಂಡು 5 ಮಕ್ಕಳನ್ನು ಅಲ್ಲಿ ನಮಗೆ ಕಳಿಸಿದ್ರು. ಅದನ್ನು ನಾವು ಅಪ್ರೂವಲ್ ಮಾಡಿ ಕಳಿಸಿದ್ದು. ಇನ್ನು ಉಳಿದಂತೆ 10 ಮಕ್ಕಳಿದೆ ಅಂತೇಳಿ ನಿನ್ನೆ ಸಾಯಂಕಾಲ 4:45 ಗಂಟೆಗೆ ಈ ಹಿಂದೆ ಬರದೇ ಇದ್ದಂಥ ಮಕ್ಕಳ ಸಂಖ್ಯೆ ನಿನ್ನೆ 4:45 ಗಂಟೆಗೆ ನನ್ನ ಲಾಗಿನ್ಗೆ ಬಂತು. ನಾನು ನಮ್ಮ ಮೇಲಾಧಿಕಾರಿಗಳನ್ನ ಕನ್ಸಲ್ಟ್ ಮಾಡಿ ಈ ಎಲ್ಲ ಮಕ್ಕಳು ಪರೀಕ್ಷೆ ಕೊಡಬೇಕು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ನನ್ನ ಸ್ಯಾಟ್ಸಲ್ಲಿರೋ ಮಾಹಿತಿನ ಪ್ರಿಂಟ್ ತೆಗೆದು ನಮಗೊಂದು ಕಾಪಿ ಕೊಡಿ ಅಂತ ಹೇಳಿದ್ರು. ಇದು 10 ಮಕ್ಕಳದು 15 ಮಕ್ಕಳದು ಮಾಹಿತಿ ಇದೆ. ಶಾಲೆಯವರು ಹೇಳ್ತಾ ಇದ್ದಾರೆ 17 ಮಕ್ಕಳು ಅಂತೇಳಿ. ಅದರಲ್ಲಿ 1-2 ಮಕ್ಕಳದು ಈ ಮಾಹಿತಿನ ಶಾಲೆಯವರು ಎಂಟ್ರಿ ಮಾಡಿಲ್ಲ. ಸೊ ಆ ಮಕ್ಕಳು ಅಲ್ಲಿ ಇಲ್ಲ ಅಂತ ಆಗುತ್ತೆ ಆಗ. ಸೊ ಅದರ ನಂತರ ನಾನೇನು ಮಾಡಿದ್ದೀನಿ, 15 ಮಕ್ಕಳಿಗೂ ಕೂಡ ಪ್ರಶ್ನೆ ಪತ್ರಿಕೆ ಕೊಡಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತೇಳಿ 4 ಸೆಂಟ್ರ್ಗಳಿಗೆ ನಾವು ಕೇಳ್ಕೊಂಡಿದ್ದು. 15 ಮಕ್ಕಳಿಗೆ 4 ಸೆಂಟ್ರಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು 2 ಮಕ್ಕಳಿಗೆ ಪರೀಕ್ಷೆ ಬರೀಲಿಕ್ಕೆ ಅವರು ಸ್ಕೂಲವರೇ ಎಂಟ್ರಿ ಮಾಡದೇ ಇರೋದ್ರಿಂದ ನಮ್ಮ ಲಾಗಿನ್ಗೆ ಬಂದಿಲ್ಲ. ಈ ವಿಷಯವನ್ನು ನಾನು ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ಅಗತ್ಯ ಕ್ರಮ ಏನು ಬೇಕೋ ಇಲಾಖೆಯಿಂದ ಅದನ್ನು ಮಾಡಿಸ್ಲಿಕ್ಕೆ ಕ್ರಮ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಗೊತ್ತಿಲ್ಲ ಸರ್, ಅದು ಮೇಲಾಧಿಕಾರಿಗಳ ನಿರ್ದೇಶನ ಏನು ಬರುತ್ತೆ ಅದ್ರ ಪ್ರಕಾರ ಮಾಡ್ತೀವಿ ಸರ್. ಎಸ್ ಸರ್, ಅವ್ರು ಎಂಟ್ರಿ ಮಾಡಿದರೆ ನಾವು 15 ಜೊತೆಗೆ 17ನೇ ಕಳಿಸ್ತಾ ಇದ್ದೋ ಸರ್. ಶಾಲೆಯ ಮುಖ್ಯ ಶಿಕ್ಷಕ ಹೇಮಂತ್ ಮಾತನಾಡಿ, ತಾಂತ್ರಿಕ ಸಮಸ್ಯೆಗಳಿಂದಾಗಿ 2 ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೈತಪ್ಪಿದೆ ಎಂದರು. ಶಾಲೆಯ 9 ಮತ್ತು 10ನೇ ತರಗತಿ ಅನಧಿಕೃತವಾಗಿ ನಡೆಯುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, 2 ತರಗತಿಗಳಿಗೆ ಮಾನ್ಯತೆ ಮಾಡಿಸಿಕೊಳ್ಳುವ ಪ್ರಕ್ರಿಯೆ ನಡೆಯುತ್ತಿದ್ದು, ಕಳೆದ ಬಾರಿಯಂತೆ ಈ ಸಲವೂ ಪರೀಕ್ಷೆ ಬರೆಯಲು ಕೋರ್ಟ್ ಆದೇಶ ನೀಡಿದೆ ಎಂದು ಹೇಳಿದ್ದಾರೆ. ಸರ್, ಅವ್ರದ್ದು ಸ್ಯಾಟ್ಸ್ ಅಂತಿದೆ, ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಅದೊಂದು ಎಲ್ಲ ಮಕ್ಕಳಿಗೂ ಇರುತ್ತೆ. ಸೊ ಅದರಲ್ಲಿ ಏನಾಗಿದೆ ಅಂತಂದರೆ, ಒಂದು ಮಗುವುದು ಬ್ಲಾಕ್ಡ್ ಬೈ BO ಅಂತ ಬಂದಿದೆ, ರಿಜೆಕ್ಟೆಡ್ ಬೈ BO ಅಂತ. ಸೊ ಅದೊಂದು ಆಗಿದೆ.
ಬಿ ಒನ ಕೇಳಿದಾಗ ಅಲ್ಲಿ ಹೇಳ್ತಾರೆ ಅವ್ರು ಲಾಗಿನಲ್ಲಿ ಬಂದಿಲ್ಲ ಅಂತ. ಸೊ ಇದು ಟೆಕ್ನಿಕಲ್ ಇಶ್ಯೂ ಆಗಿದೆ ಸರ್. ಬಿ ಒ ಅವರು ಹೇಳ್ತಾರೆ ಅವ್ರು ಲಾಗಿನಿಗೆ ಬಂದರೆ ನಾವು ಮಾಡಿಸ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಮಗುದು ಟಿ ಸಿ ಇಶ್ಯೂ ಅಂತ ಬಂದಿದೆ. ನಾವು ಓದ್ತಿರೋ ಮಕ್ಕಳಿಗೆ ಟಿ ಸಿ ಇಶ್ಯೂ ಮಾಡೋದೇ ಇಲ್ಲ. ಸೊ ಅದು ಯಾಕೆ ಆಗಿದ್ದು ಅಂತ ಅಂತ ಗೊತ್ತಿಲ್ಲ. ಅದು ಟೆಕ್ನಿಕ್ ಇಶ್ಯೂನೇ ಆಗಿದೆ. ಇದು ಯಾವಾಗ ಗೊತ್ತಾಗಿದೆ ಸರ್ ನಿಮಗೆ? ನಮಗೆ ನಿನ್ನೆ ಗೊತ್ತಾಗಿದ್ದು ಸರ್. ಹಾಲ್ ಟಿಕೆಟ್ ಕೊಡಲಿಕ್ಕೆ ಇಷ್ಟು ದಿವಸ ಫಸ್ಟೇ ಕೊಡ್ತಾರಲ್ಲ? ಅಲ್ಲ, ಅವ್ರದ್ದು ಬಂದಿಲ್ಲ ಸರ್. ಈಗ ಆರ್ಡ್ರ್ ಆಗಿದ್ದು ಮೊನ್ನೆ, ಕೋರ್ಟ್ ಆರ್ಡ್ರ್ ಮೊನ್ನೆ. ಸೊ ಎಲ್ಲ ಮಕ್ಕಳದ್ದಾಗಿದೆ, ಇವರಿಬ್ರದ್ದು ಬಂದಿಲ್ಲ. ಕೋರ್ಟಿಗೆ ಅಂದರೆ ಈ ಮಕ್ಕಳಿಗೆ ಎಕ್ಸಾಮ್ ಬರ್ಸ್ಲಿಕ್ಕೋಸ್ಕರ, ಅಂದರೆ SSLC ಎಕ್ಸಾಮ್ ಬರ್ಸ್ಲಿಕ್ಕೋಸ್ಕರ ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಕೋರ್ಟ್ ಆರ್ಡ್ರ್ ಕೂಡ ಎಲ್ಲ ಮಕ್ಕಳಿಗೂ ಎಕ್ಸಾಮ್ ಕೊಡಬೇಕು ಅಂತ ಇದೆ. ಉದಯ ಎಜುಕೇಷನ್ ಸೊಸೈಟಿ ಅಂಡರಲ್ಲಿ ಬರೋ ಎಲ್ಲ ಮಕ್ಕಳಿಗೂ ಕೂಡ ಎಕ್ಸಾಮ್ಸ್ ಬರೆಯೋಕ್ಕೆ ಯಾವುದೇ ತೊಂದರೆ ಮಾಡಬಾರ್ದು ಅಂತ ಈ ಕಾಪಿ ಬಿ ಒಗೂ ಹೋಗಿದೆ, ಸ್ಟೇಟ್ ಬೋರ್ಡ್ ಕಮಿಷನರ್ಗೂ ಹೋಗಿದೆ, ಡೈರೆಕ್ಟ್ರಿಗೂ ಹೋಗಿದೆ, DDP ಅವ್ರಿಗೂ ಹೋಗಿದೆ. ಮಂಗಳವಾರ ಸಂಜೆ ಶಾಲೆಯಿಂದ ಕರೆ ಮಾಡಿ ಬೆಳಗ್ಗೆ ಹಾಲ್ ಟಿಕೆಟ್ ಸಿಗಲಿದೆ ಎಂದಿದ್ದರು. ಬೆಳಗ್ಗೆ ಹೋದಾಗ ಇಬ್ಬರಿಗೆ ಹಾಲ್ ಟಿಕೆಟ್ ಸಿಗಲ್ಲ, ಪರೀಕ್ಷೆ ಬರೆಯಲು ಸಾಧ್ಯವಿಲ್ಲ ಎಂದಿದ್ದಾರೆ. ಏಪ್ರಿಲ್ನಲ್ಲಿ ಪರೀಕ್ಷೆ ಬರೆದರೂ ಪ್ರಯೋಜನವಾಗಲ್ಲ, ನಾವೇನ್ ಮಾಡೋದು ಎಂದು ಇಬ್ಬರು ವಿದ್ಯಾರ್ಥಿಗಳು ದುಃಖಭರಿತರಾಗಿ ನುಡಿದರು. ಒಂದು ವಾರಕ್ಕೆ ಮುಂಚೆ ಬರಬೇಕಿತ್ತು. ಅವ್ರು ಹೇಳಿದ್ರು ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ನಿನ್ನೆ ಸ್ಕೂಲಿಂದ ನೋಡ್ತಿದ್ದೀನಿ 15 ಮಕ್ಕಳಿಗೆ ಸಿಕ್ಕಿದೆ, ನಮಗೆ ಇಬ್ಬರಿಗೆ ಮಾತ್ರ ಸಿಕ್ಕಿಲ್ಲ. ವೆಬ್ಸೈಟಲ್ಲಿ ಹೊಡೆದು ನೋಡುವಾಗ ನಮಗೆ ಟಿ ಸಿ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಮತ್ತು ಅವನಿಗೆ ಎಂಥ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಅಟೆಂಡೆನ್ಸ್ ಶಾರ್ಟೇಜ್ ಇದೆ. ಇಲ್ಲ ಬೇರೆ 10 ದಿವಸ ರಜೆ ಆಗಿದ್ದು ಅದರಲ್ಲಿ ಬರ್ತಿದೆ 75% ಅಟೆಂಡೆನ್ಸ್ ಇಲ್ಲ ಅಂತ ಬರ್ತಿದೆ ನಂಬರಲ್ಲಿ. ಆ ನಂಬರಲ್ಲಿ ಇವೊಂದು ಟಿ ಸಿ ಕೊಟ್ಟಿದೆ ಅಂತ ಬರ್ತಿದೆ. ಅದು ಪೇರೆಂಟ್ಸಿಗೆ ಗೊತ್ತಿದೆ ಅಂತ ಅವ್ರಿಗೆ ಕೇಳುವಾಗ ಟಿ ಸಿ ಕೊಟ್ಟಿಲ್ಲ. ಯಾವುದು ಅವ್ರು ಹೇಳಿಲ್ಲ. ಇವ್ ನೆನ್ನೆ ಸಾಯಂಕಾಲ 7 ಫೋನ್ ಮಾಡಿಬಿಟ್ಟು ಕರೆಸಿದ್ದು ಪೇರೆಂಟ್ಸನ್ನು. ಇವ್ರದ್ದು ಬರ್ತಿಲ್ಲ, ಏನು ಮಾಡೋದು, ಇನ್ನು ಸೋಮವಾರದ ಎಕ್ಸಾಮೇ ಬರ್ಸ್ಬೇಕು ಕಾಣಿಸುತ್ತೆ, ಈ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತ. ಇನ್ನೊಂದು ಎಕ್ಸಾಮ್ ಈಗ ಏಪ್ರಿಲಲ್ಲಿ ಬರೆದ್ರೆ ಫೇಲ್ ಅಂತ ಬರ್ತದೆ ಈಗ ಕನ್ನಡ, ಏನು ಮಾಡೋದು? ಉದಯ ಪ್ರೌಢಶಾಲೆಯ ವಿರುದ್ಧ ರೊಚ್ಚಿಗೆದ್ದ ಪೋಷಕರು ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದ್ದೀರಾ ಎಂದು ಹರಿಹಾಯ್ದರು. ಶಾಲಾ ಮುಖ್ಯ ಶಿಕ್ಷಕನನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದಲೇ ಇದೆಲ್ಲ ನಡೆದಿದೆ ಎಂದು ಆರೋಪಿಸಿದರು. ನಮ್ಮನ್ನ ಜೈಲಿಗಟ್ಟಿದ್ರೂ ಪರವಾಗಿಲ್ಲ, ಮಕ್ಕಳಿಗೆ ನ್ಯಾಯ ದೊರಕಿಸುವುದಕ್ಕಾಗಿ ನಿರಂತರ ಹೋರಾಟ ಮಾಡಲಾಗುವುದು ಎಂದು ಪೋಷಕರು ಎಚ್ಚರಿಸಿದ್ದಾರೆ. ಹೇಳಿ ಈಗ ಏನ್ ಮಾಡಬೇಕು, ಅವನಿಗೆ ಏನು ಮಾಡಬೇಕು? ಅಲ್ಲ ನಾವು ನಮ್ಮ ಜೀವ ತಗೊಳ್ಬೇಕಾ? ಹೇಳಿ ಈಗ ನೀವು ನಿಮ್ಮ ಜೊತೆ ಹೇಳಿಲ್ಲ ನಾನು, ನೀವು ಇದ್ರೆ ನೀವು ಕೇರ್ ತಗೊಳ್ತೀರಾ? ನೀವು ಆಗ ನಿಮ್ಮ ಬಾಯಲ್ಲಿ ಎಂತ ನುಡಿದಿದ್ದು, ಈಗ ಕೇರ್ ತಗೊಳ್ತೀರಾ? ಈಗ ಇವರ ಅವಸ್ಥೆ ಎಂತ ಆಗಿದೆ? ನೀವು ಕೇರ್ ನೀವು ಒಂದು ಹೆಚ್ಚಮ್ಮಲ್ಲ ಈ ಶಾಲೆಗೆ, ಈ ಸ್ಕೂಲ್ಗೆ ನೀವು ಹೆಚ್ಚಮ್ಮಲ್ಲ, ನೀವು ಯಾಕೆ ಕೇರ್ ತಗೊಳ್ಳಿಲ್ಲ? ನಾವು ಇದ್ದು ಇಲ್ಲದೆ ಇವರ ನಿಮ್ಮ ಸ್ಕೂಲಿಗೆ ಕಳಿಸಿಲ್ಲ ಅಂತ ಕೇಳಿದ್ದು. ಏನು ಹೇಳಿದ್ದು ನಾನು? ಸೋಮನಿ ನೀವು ಇನ್ನಾದ್ರೂ ಈ ಮಕ್ಕಳಿಗೆ ನೀವು ಇನ್ನಿದ್ದ ಮಕ್ಕಳಿಗೆ ನೀವು ಇನ್ನು ಚಿಂತೆ ಮಾಡಬೇಡಿ. ಈ 2 ಮಕ್ಕಳಿಗೆ ಚಿಂತೆ ಆಯ್ತಲ್ಲ, ಈ ವರ್ಷದ ಈ ಲೈಫ್ ಆಯ್ತಲ್ಲ, ಇನ್ನಿದ್ದ ಮಕ್ಕಳಿಗೆ ನಿಮ್ಮ ಜೀವಮಾನದಲ್ಲಿ ನೀವು ಇದು ಮಾಡಬೇಡಿ. ಅದು ಮಾತ್ರ ಎಚ್ಚರ ನೋಡಿ. ಹೇಳದಲ್ಲ ಇವರಿಗೆ. ಚಿತ್ತಾರ ನ್ಯೂಸ್, ಮಡಿಕೇರಿ.